₹1 ಖರ್ಚಿಲ್ಲದೆ ಈ ರೆಮಿಡಿನ ಮಾಡಿಕೊಳ್ಳಿ. ಹಲ್ಲು ನೋವಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೇಣುಕಾ SK ವ್ಲಾಗ್ಸ್ನಿಂದ ನಿಮಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರ ಅಂತ ನನ್ನ ಭಾವನೆ. ಯಾವುದೇ ಖರ್ಚಿಲ್ಲದೆ ನೀವು ಹಲ್ಲು ನೋವಿಗೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಶಾಶ್ವತ ಪರಿಹಾರವನ್ನು ನೀವು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಏನದಪ್ಪ? ಹಾಂ, ಏನದು ಗುಡ್ಡ? ಏನದು? ಏನಾದರೂ ಹೇಳಿ. ನೀನು ತೋರಿಸು, ಇಬ್ಬರಿಗೆ ಮಾಡ್ಕೋತೀನಿ. ಏನದು ಜ್ಞಾನ? ಏನದು? ಫ್ಲವರ್? ಫ್ಲವರ್? ಪಿಂಕ್ ಫ್ಲವರ್. ಗುಡ್. ಜೋಗ್ ಹತ್ರ ಕಾರ್ಗಲ್ನಲ್ಲಿದ್ದೀವಿ. ಸಾರಿ, ಕಾರ್ಗಲ್ನಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡ್ರಿ. ಹೆಂಗಿದೆ ಮೊಮ್ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೈಡಿಗಿರ್ರಿ, ಗಾಡಿ ಬರ್ತಾ ಇದೆ. ಸ್ಲೋ 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 ಬಂಗಾರ. ಅಯ್ಯೋ ಶಿವನೇ, ಗುಡ್ಡ ಅಲ್ಲೇ ಇರು. ಬಾಬಾ. ಓಕೆ. ಏ ಬಂಗಾರ, ಆಲದ ಮರ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡಿದ್ದಾರೆ ಇಲ್ಲಿ. ರಜೆಗೆ ಎಲ್ಲ ಊರು ತಿರ್ಕೊಂಡು ನಾವು ಗುಲ್ಬರ್ಗದಿಂದ ಶರೀಫ್ ಅಜ್ಜೋರ ಹತ್ರ ಮತ್ತು ಹುಬ್ಳಿಗೆ ಹೋಗಿ ಇವಾಗ ಜೋಗ್ ಬಂದಿದ್ದೀವಿ. ಜೋಗಲ್ಲಿ ನಮ್ಮ ಅಣ್ಣನ ಮಗ ಇದ್ದಾನೆ, ನಮ್ಮ ಅತ್ತಿಗೆ ಕೂಡ. ಇಲ್ಲಿ ಒಂದಿನ ಸ್ಟೇ ಮಾಡಿದ್ವಿ. ನಿನ್ನೆ ಬಂದು ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಈ ಕಡೆ ಸಿಗಂದೂರು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಏನೇನು ಪ್ಲೇಸ್ ಇದ್ದಾವೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಮನೆ ಮುಂದೆ ನೋಡಿ ಇಷ್ಟು ಚೆನ್ನಾಗಿರೋ ಜಾಗ ಇದೆ, ಹಾಗಾಗಿ ಎಲ್ಲ ಮಕ್ಕಳು ಇಲ್ಲಿ ಆಟ ಆಡ್ತಾರೆ. ಬಂದಿ ಬಂಗಾರ, ಬಾ ಹೋಗೊಂದು ಅಲ್ಲಿಡ್ರಿ ವಾಕಿಂಗ್ ನೋಡ್ರಿ ಅಲ್ಲಿ. ಚಲೋ ನಾಷ್ಟ ಮಾಡ್ಯಾರ. ಇವಾಗ ನಾಷ್ಟ ಮಾಡಿ ವಾಕಿಂಗ್ ರನ್ನಿಂಗ್ ಮಾಡಿಕೊಂಡು ಎಲ್ಲ ಹೊಟ್ಟೆ ಖಾಲಿ ಮಾಡ್ಕೋತಾರೆ ಈಗ ಎಲ್ಲರೂ. ಇಲ್ಲಿ ನೋಡು, ಸಾನಾಗ ನೋಡು. ಅಂದ್ರೆ ಜ್ಞಾನ, ಸಹನಾ, ಚಲೋ ಅಲ್ಲಿ ಹೋಗೋಣ. ಇಲ್ಲಿ ಇಲ್ಲಮ್ಮ, ಎಲ್ಲ ಕೊಟ್ರಸ್ ಅದಾವ. ಕೊಟ್ರಸ್ ಇವೆಲ್ಲ ಕೊಟ್ರಸ್ ಅದಾವ. ಬರ್ರಿ. ಈ ಒಂದು ಹಣ್ಣು ನೀವೆಲ್ಲ ನೋಡಿರ್ತೀರ, ಜಾಕ್ ಫ್ರೂಟ್, ಹಲಸಿನ ಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ. ಈ ಹಣ್ಣು ನಿಮಗೆ ಹಣ್ಣಿನ ಗಿಡ ಎಲ್ಲೇ ಸಿಗಲಿ, ನಮಗೆ ನೋಡಿ ಗುಲ್ಬರ್ಗಾದಲ್ಲಿ ಸಿಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇರ್ತವೆ, ಇರಲ್ಲ ಅಂತಿಲ್ಲ. ಭಾಳಷ್ಟು ಕಡೆ ನಮ್ಮ ಕಡೆ ಬಯಲುಸೀಮೆ ಕಡೆ ಸಿಗಲ್ಲ. ಹಾಗಾಗಿ ನಾವು ಈ ಕಡೆ ಜೋಗ್ ಕಡೆ ಬಂದಿರೋದ್ರಿಂದ ಇಲ್ಲಿ ನಮಗೆ ಗಿಡ ಸಿಕ್ತು. ಅದಕ್ಕಾಗಿ ನಾನು ಈ ಗಿಡನ ಹಲ್ಲು ನೋವು
ಅಂದರೆ ನನ್ನ ಹಲ್ಲು ಹುಳ ತಿಂದಿದೆ, ಅದಕ್ಕೆ ಹಚ್ಕೊಳ್ಳೋಣ ಅಂತ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೆ. ನಿಮಗೆ ಪ್ರಾಕ್ಟಿಕಲಾಗಿ ಹೇಳಬೇಕಂತಂದರೆ, ನಾನು ಈ ಗಿಡಕ್ಕೆ ಯಾಕೆ ಅಷ್ಟೊಂದು ನಂಬುತ್ತೀನಿ ಅಂತಂದರೆ, ಇದಕ್ಕೊಂದು ಭಾಳಷ್ಟು ಗಟ್ಟಿಯಾದ ಒಂದು ಕಾರಣವಿದೆ. ಏನಪ್ಪ ಅಂದರೆ, ನನಗೆ ಹಲ್ಲು ಪೆಟ್ಟಾಗಿ ಅಳ್ಳಾಡ್ತಿತ್ತು, ಮುಂದಿನ ಹಲ್ಲು ಒಂದು ಹಲ್ಲು ಅಳ್ಳಾಡ್ತಿತ್ತು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಹೇಳಿದರು, ಅವರು ಕೂಡ ಹಚ್ಕೋತಿದ್ರಂತೆ. ಇದು ಹಲಸಿಂದ ಹಾಲು ಹಚ್ಕೋಬೇಕು ನೋಡ್ರಿ, ಇದರಿಂದ ಹಲ್ಲು ನೋವು ಎಂಥದೇ ಇದ್ದರೂ ಇರಲ್ಲ, ಹೋಗಿಬಿಡ್ತದಂತ ಹೇಳಿದರು. ಈ ಗಿಡ ಎಲ್ಲಿ ಸಿಗುತ್ತಪ್ಪ, ನಾನು ಅಷ್ಟೊಂದು ನೋಡಿ ಹುಡ್ಕೊಂಡು ಎಲ್ಲಿ ಟ್ರೈ ಮಾಡಲಿ ಅಂತ ಇತ್ತು. ನನಗೆ ಹಲ್ಲು ಅದು ಪೆಟ್ಟಾದಾಗ ಸ್ವಲ್ಪ ಅಳ್ಳಾಡ್ತಿತ್ತು. ಹಾಗಾಗಿ ನನಗೆ ಆ ಗಿಡದ್ದು ಭಾಳ ಹುಡುಕಬೇಕು, ಹಚ್ಕೋಬೇಕು ಅಂತ ಆ ಟೈಮಲ್ಲಿ ಭಾಳ ನೆನೆಸ್ಕೊಂಡು ನಾನು ಗುಲ್ಬರ್ಗದಲ್ಲಿ ಇದ್ದು ಒಂದು ಕಾಲನಿದಲ್ಲೇ ಒಂದು ಗಿಡ ನೋಡಿ, ಅದಕ್ಕೆ ಪಾಪ ಅವರು ಪಕ್ಕದ ಮನೆಯವರು ಮನೆಯಲ್ಲಿರೋ ಗಿಡ, ಅವ್ರಿಗೆ ಏನೂ ಕೇಳಿಲ್ಲ ಹೇಳಿಲ್ಲ. ಸಾರಿ ಅವರಿಗೆ, ಯಾಕಂದರೆ ನಾನು ಏನು ಕೇಳ್ದೇ ಅವರು ಅಂದರೆ ನನ್ನ ಹಲ್ಲು ನೋವು ಸಲುವಾಗಿ ನಾನು ಕೇಳ್ದೇ ಆ ಗಿಡಕ್ಕೆ ಸ್ವಲ್ಪ ಹಿಂಗೆ ಕಲ್ಲಿಂದ ಕ್ರ್ಯಾಕ್ ಮಾಡಿ ಅದು ಹಾಲು ಬಂತು. ಹಾಲು ಹಚ್ಕೋತಾ ಇದ್ದೆ, ಒಂದು 4-5 ದಿವಸ ಹಚ್ಕೊಂಡೆ. ಹಚ್ಕೊಂಡ ನಂತರ ಅದು ಹಲ್ಲು ಇಷ್ಟು ಗಟ್ಟಿಯಾಗಿದೆ ಅಂದರೆ ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟೊಂದು ಗಟ್ಟಿಯಾಗಿದೆ ನನ್ನ ಹಲ್ಲು. ಆಮೇಲೆ ದವಡಿ ಹಲ್ಲು ಹುಳ ತಿಂದಿದೆ. ಆ ಹುಳ ತಿಂದು ಪೇನ್ ಆಗ್ತಿತ್ತು. ಎಲ್ಲರೂ ಹಲ್ಲು ಜುಮ್ ಅಂದರೆ ಐಸು ತಿನ್ನೋಕ್ಕಾಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತಿದ್ರು, ಐಸ್ ಕ್ರೀಮ್. ಅದು ಹೆಂಗಾಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ನನ್ನ ಹಲ್ಲು ಕೂಡ ಅದೇ ಥರ ಆಯಿತು, ಹುಳ ತಿಂದು. ಬಾಯಲ್ಲಿ ನೀರು ಕುಡಿಯೋಕ್ಕಾಗ್ತಿಲ್ಲ, ಐಸ್ ಕ್ರೀಮ್ ತಿನ್ನೋಕ್ಕಾಗ್ತಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇದು ಗಿಡನ ಮುಂಚೆ ಹಚ್ಕೊಂಡಿದ್ನಲ್ಲ, ಆ ಗಿಡನೇ ಅಪ್ಲೈ ಮಾಡೋಣ ಅಂತ ಎಷ್ಟೊಂದು ಹುಡುಕ್ತಾ ಇದ್ದೆ. ಇವತ್ತು ಇಲ್ಲಿ ಸಿಕ್ತು ನನಗೆ ಜೋಗದಲ್ಲಿ. ಆ ಗಿಡನ ಮನೆ ಮುಂದೆ ಇದೆ. ಹಾಗಾಗಿ ಅದು ಸ್ಕ್ರೂ ಡ್ರೈವರ್ಲಿಂದ ಸ್ವಲ್ಪ ಅದಕ್ಕೆ ಹೋಲ್ ಮಾಡಿ ಹಾಲು ಬಂತು. ಹಾಲನ್ನ ಹಚ್ಕೋತಾ ಇದ್ದೀನಿ, ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ನಂದು ಇದು ಎಕ್ಸ್ಪೀರಿಯನ್ಸ್ ನಂದು. ನಾನು ಎಲ್ಲ ವೀಡಿಯೋಗಳು ಏನು ಮಾಡಿದರೂ ಕೂಡ ನನ್ನ ಅನುಭವ ತಂದುಕೊಂಡೇ ನಾನು ವೀಡಿಯೋನ ಪೋಸ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ನನಗೆ ಹಲ್ಲು ನೋವು ಕಮ್ಮಿ ಆಗಿರೋದ್ರಿಂದ ಈ ಗಿಡನ ಹುಡ್ಕೊಂಡು ಬಂದು ಈ ಗಿಡದಿಂದ ಹಾಲನ್ನ ಹಚ್ಕೊಂಡೆ. ನೋಡಿ, ಹಲ್ಲು ನೋವಂತೂ ಭಾಳ ಜನಕ್ಕೆ ಇರ್ತದೆ. ಇದು ಸಾಮಾನ್ಯ ಆಗಿಬಿಟ್ಟಿದೆ ಹಲ್ಲು ನೋವು. ಯಾಕೆಂದರೆ ಮೊದಲಿನವ್ರ ಥರ ಗಟ್ಟಿ ಹಲ್ಲುಗಳು ನಮಗೆ ಸಿಗಲ್ಲ. ಹಿಟ್ಟಲ್ಲಿ ಅಂತಾರೆ ನೋಡ್ರಿ, ಆ ಥರ ಹಲ್ಲುಗಳು. ಅದು ಒಳ್ಳೆ ಕ್ವಾಲಿಟಿ ಹಲ್ಲುಗಳೇ ಇಲ್ಲ. ಹಾಗಾಗಿ ನಮ್ಮ ತಿನ್ನೋ ಫುಡ್ಡು ಏನೋ ಅದು ವಿಟಮಿನ್ಸು, ಕ್ಯಾಲ್ಶಿಯಂ ಕೊರತೆ ಇದೆಲ್ಲ ಇರ್ತದೆ. ಅದಕ್ಕೆ ಫುಡ್ಡು ಕೂಡ ತಿನ್ನಬೇಕು, ಒಳ್ಳೆ ಆಹಾರನ ತಿನ್ನಬೇಕು, ಕ್ಯಾಲ್ಶಿಯಂ ಇರೋದು. ಮತ್ತು ಅದರಿಂದ ಕೂಡ ಆರಾಮ ಆಗುತ್ತೆ, ಒಳಗಿಂದ ಕೂಡ ಬರಬೇಕು. ಬಟ್ ಇದು ಮಾತ್ರ ಹಾಲು, ನೀವು ಹಾಲು ಹಚ್ಕೊಳ್ರಿ ಸಾಕು. ಇಷ್ಟೊಂದು ಇದರಿಂದ ಔಷಧಿ ಗುಣ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ನೀವು ನಂಬೋದಿಲ್ಲ. ನಿಮಗೆ ಎಂಥ ಹಲ್ಲು ನೋವಿದ್ರೂ ಕೂಡ ಈ ಥರ ಗಿಡ ಸಿಕ್ಕರೆ ನೀವು ಬಿಡಬೇಡಿ. ಈ ಗಿಡದಿಂದ ನೀವು ಹಾಲನ್ನ ಹಚ್ಕೊಳ್ರಿ. ಒಂದು 4-5 ದಿನ ಹಚ್ಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ನಾನು 100% ಏನು 200% ಇದ್ರ ರಿಸಲ್ಟನ್ನು ನಾನು ಹೇಳ್ತೀನಿ. ನನಗೆ ನಂಬಿಕೆ ಇದೆ. ನಾನು ಇದನ್ನು ಮಾಡಿದ್ದೀನಿ. ನಾನು ಈ ಗಿಡ ಹುಡ್ಕೊಂಡು ನೋಡಿ ನನಗೆ ಸಿಕ್ತು ಗಿಡ, ಖುಷಿಯಾಯಿತು. ಯಾಕಂದರೆ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ ನಾನು ಬೇರೆ ಇದರಿಂದ, ಅದು ಪಟಗ ಅದು ಅಂದರೆ ಅದರಿಂದ ಕಮ್ಮಿಯಾಗಿದೆ. ಬಟ್ ಇದರಲ್ಲಿರೋ ವಿಶ್ವಾಸ ನನಗೆ ಅಂದರೆ ಅಲ್ಲಾಡೋದು ಹಲ್ಲೇ ಗಟ್ಟಿಯಾಗಿದೆ ಅಂದರೆ ಎಲ್ಲನೂ ನಮಗೆ ಇದು ಬೆನಿಫಿಟ್ ಇದೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಯಾರಿಗೆ ಈ ಗಿಡ ನಿಮಗೆ ಹತ್ತಿರದಲ್ಲಿ ಸಿಗುತ್ತೆ, ಎಲ್ಲಿ ಸಿಕ್ಕರೂ ಕೂಡ ಬಿಡಬೇಡಿ. ಇದಕ್ಕೇನು ಟೈಮ್ ಇಲ್ಲ, ಎನಿ ಟೈಮ್ ನೀವು ಹಚ್ಕೋಬೋದು. ಹಚ್ಕೊಂಡು 1 ಅವರ್ ಏನು ತಿನ್ನಬೇಡಿ, ಕುಡಿಬೇಡಿ. ಇದು ಹೊಟ್ಟೆಯಲ್ಲಿ ಹೋದರೂ ಏನು ಪರವಾಗಿಲ್ಲ, ಯಾಕಂದರೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಗಿಡದಪ್ಪ ಹಾಲು ಹೊಟ್ಟೆಲಿ ಹೋಗುತ್ತೇನೋ, ಇದು ರಬ್ಬರ್ ಥರ ಐತಲ್ಲ ಅಂತ ಹಿಂಗೇನು ವಿಚಾರ ಮಾಡಬೇಡಿ. ಯಾಕೆಂದರೆ ಹಲಸಿನ ಹಣ್ಣು ಅಂದರೆ ಹಣ್ಣು ತಿಂತಾರಲ್ವ, ಹಾಗಾಗಿ ಅದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ. ನೀವು ಆರಾಮಾಗಿ ಹಚ್ಕೊಂಡು ನೀವು 1 ಅವರ್ ಬಿಟ್ಟು ನೀರು ಕುಡೀರಿ, ಊಟ ಮಾಡಿರಿ, ಏನು ತೊಂದರೆ ಇಲ್ಲ. ಬೆಳಗ್ಗೆ ಹಚ್ಕೊಂಡ್ರಂತೂ 1 ಅವರ್ ನಾವು ಕಾಫಿ ಟೀ ಕುಡಿಯೋಕ್ಕೆ ಲೇಟ್ ಮಾಡ್ತೀವಲ್ವ, ಹಾಗಾಗಿ ಬ್ರಷ್ ಮಾಡಿದ ತಕ್ಷಣ ಹಚ್ಕೊಂಡ್ರಂತೂ ಇನ್ನೂ ಒಳ್ಳೆಯದು. ನಿಮಗೆ ಬಹಳಷ್ಟು ಹತ್ತಿರದಲ್ಲೇ ಸಿಕ್ಕರೆ ಆ ಥರ ಮಾಡಿ. ಇಲ್ಲ ಅಂತಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಹಚ್ಕೋಬೋದು, ಎನಿ ಟೈಮ್ ಹಚ್ಕೋಬೋದು. ಹಚ್ಕೊಂಡ ನಂತರ 1 ಅವರ್ ಏನು ತಿನ್ನಬೇಡ್ರಿ, ಕುಡಿಬೇಡ್ರಿ. ಅಂದರೆ ಅದಕ್ಕೂ ಸ್ವಲ್ಪ ಬೇಕಲ್ಲ ಸಮಯ, ಹಾಗಾಗಿ ಅಷ್ಟು ಮಾಡ್ಕೊಳ್ಳಿ, ಏನಾಗಲ್ಲ ಹಲ್ಲು.
ಒಂದು 5 ದಿನ 7 ದಿನ ಹಚ್ಕೊಳ್ರಿ, ಶಾಶ್ವತ ಪರಿಹಾರ ಇದು. ಈ ಥರ ಮಾಡಿಕೊಳ್ರಿ. ನಾನು ಪರಿಹಾರ ಕಂಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿಕೊಡ್ರಿ ಎಲ್ಲರೂ. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹಾಕೋ ಒಳ್ಳೆ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರಬೇಕು, ಬಂದು ತಲುಪಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಆಲ್ ಅಂತ. ಅದು ನಾ ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬಂದು ತಲುಪ್ತವೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರೋ ಒಳ್ಳೆ ವಿಶೇಷತೆ ಇರೋ ಈ ವಿಡಿಯೋನ ಯೂಸ್ ಮಾಡಿಕೊಳ್ರಿ. ಧನ್ಯವಾದಗಳು ಎಲ್ರಿಗೂ. ನೋಡಿರಿ, ನಿಮಗೆ ಹಚ್ಚೋದು ಕೂಡ ತೋರಿಸ್ತಾ ಇದ್ದೀನಿ. ನಾ ಹಚ್ಕೋತಾ ಇದ್ದೆ ಹಾಗೆ ನಿಮಗೆ ಮಂದಟ್ಟಾಗಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಅಲ್ಲಿ ಫುಲ್ ಹಚ್ಕೊಂಡಿದ್ದೀನಿ ನಾನು. ಧನ್ಯವಾದಗಳು ಎಲ್ರಿಗೂ.